ತಹಸೀಲ್ದಾರ್ ಸನ್ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಸುಮಿತ್ರಮ್ಮ ಅವರೇ ಹಾಗೂ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶ್ರೀಮತಿ ಕಸ್ತೂರಿ ಮೇಡಮ್ ಅವರೇ ಹಾಗೂ ಸಂಸದರಾಗಿರ್ತಕ್ಕಂಥ ನೆಚ್ಚಿನ ಸೋದರಾಗಿರ್ತಕ್ಕಂಥ ಮಹೇಶ್ ಬಾಬು ಅವರೇ ಡಿಸಿ ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕಂಥ ಅರ್ಪಿತ್ ಸರ್ ಅವರೇ ಹಾಗೂ ಗ್ಯಾರಂಟಿ ಯೋಜನಾ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಉಮಾಶಂಕರ್ ಸರ್ ಅವರೇ ಹಾಗೂ ನಮ್ಮ ಹಿರಿಯರು ಹಾಗೂ ವಿದೇಶಿಗಳು ಈ ಭಾಗದ ನಾಯಕರು ಆಗಿರ್ತಕ್ಕಂಥ ನಮ್ಮ ರಾಮರಾಜು ಸರ್ ಅವರೇ ಹಾಗೂ ಇವತ್ತು ಇನ್ನೊಬ್ಬರನ್ನ ಒಳ್ಳೇದು ಬಯಸ್ತಕ್ಕಂಥ ವ್ಯಕ್ತಿ ನನಗೆ ಒಡನಾಟ ತುಂಬಾ ಕಡಿಮೆ ಆದರೂ 2-3 ಸರಿ ಟಚ್ ಆಗಿದ್ವಿ ನಮ್ಮ ರಾಜವನ್ ಗೌಡ್ರು ಗೌಡ್ರೆ ಹಾಗೂ ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಹೆಗ್ಗಡಿ ಸರ್ ಅವರೇ ಹಾಗೂ ನಮ್ಮ ಮುಖಂಡರು ಮತ್ತು ಕುಟುಂಬದ ಮುಖಂಡರಾಗಿರ್ತಕ್ಕಂಥ ಮತ್ತು ಪುಣ್ಯ ಮಂತ್ರಿಗಳ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟೇಶ್ ಗೌಡ್ರೆ ಹಾಗೂ ಈಗ ತಾನೇ CPM ಗೋಪಾಲ್ ಕಾಂಗ್ರೆಸ್ ಗೋಪಾಲ್ ಅಂತ ಹೆಸರಿಟ್ಟವ್ರೆ ಓಕೆ ಈಗ ಆ ಬ್ರಾಂಡ್ ಸರಿ CPM ಸರಿ ಸೊ CPM ಅಂಟು ಮುಂದೂಟ ಕಾಂಗ್ರೆಸ್ಗೆ ಅನ್ಕೊಂಡವ್ ಗೊತ್ತಲ್ಲ ನಮ್ಮ ಗೋಪಾಲಣ್ಣವ್ರೆ ಹಾಗೂ ನಮ್ಮ ಸರ್ವಜ್ಞ ಗೌಡ್ರೆ ಹಾಗೂ ನಮ್ಮ ಸದಸ್ಯರಾಗಿರ್ತಕ್ಕಂಥ ನನ್ನ ಒಡನಾಡಿದಾಗಿರ್ತಕ್ಕಂಥ ಅಂದ್ರೆ ಬಗ್ರು ಮತ್ತೆ ಬೇರೆ ಅನ್ಕೊಂಬಾರ ಸೊ ನಮ್ಮ ಮಂಜಣ್ಣವ್ರೆ ಹಾಗೂ ಗ್ರಾಮ ಪಂಚಾಯತ್ ಒಕ್ಕೂಟ ಅಧ್ಯಕ್ಷ ಆಗಿರ್ತಕ್ಕಂಥ ಶಂಕರ್ ಅವರೇ ಹಾಗೂ ನಮ್ಮ ಕಾಂಡಬಲ್ ಅಶೋಕ್ ಅವರೇ ಫೀಲ್ಡ್ ಸದಸ್ಯರು ಮತ್ತು ಗಾಯತ್ರಿ ವೆಂಕಟೇಶನ್ ಅವರೇ ನಮ್ಮ ಜಗೀರನ್ ಅವರೇ ಮತ್ತು ನಮ್ಮ ತಮ್ಮಾಗಿರ್ತಕ್ಕಂಥ ಮುನೇಶ್ ಅವರೇ ಹಾಗೂ ವೇದಿಕೆ ಹಿಂಭಾಗ ತುಂಬಾ ಜನ ಇದ್ದಾರೆ ಪ್ರಚಂಡರು ಇದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಬದಲಾವಣೆ ಇರ್ಬೋದು ನಾಗಣ್ಣ ಇರ್ಬೋದು ಎಲ್ಲರೂ ಕೂತಿದ್ದಾರೆ ಎಲ್ಲ ಕೂತಿದ್ದಾರೆ ಎಲ್ರಿಗೂ ನಮಸ್ಕರಿಸುತ್ತಾ ವೇದಿಕೆ ಈ ಕಡೆ ನನಗೆ ರಘುಪತ್ ರೆಡ್ಡಿ ಅವರು ಹಾಗೂ ನಮ್ಮ ಯು ಅವರು ನಮ್ಮ ದಕ್ಷಿಣಾಣರು ನಮ್ಮ CDP ಅವರು ನಮ್ಮ ನಾಗರಾಜ್ ಅವರು ಎಲ್ಲ ನನ್ನ ಸ್ನೇಹಿತರು ಎಲ್ಲ ಕೂತಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನನ್ನ ಮಾಧ್ಯಮಿಕರು ಹಾಗೂ ನನ್ನೆಲ್ಲ ಪ್ರೀತಿಯ ಗ್ರಾಮ ಪಂಚಾಯತ್ ಸದಸ್ಯರು ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಹೆಸರು ಕಮ್ಮಿ ಆಗಬೇಕು ಎಲ್ಲ ಸದಸ್ಯರು ಈ ಒಂದು ಸುಸಂದರ್ಭಕ್ಕೆ ನಮ್ಮನ್ನೆಲ್ಲ ಬರಮಾಡ್ಕೊಂಡು ಇಂಥ ವೇದಿಕೆಯನ್ನು ಕಲ್ಸ್ಕೊಟ್ಟಿದ್ದಕ್ಕೆ ನಿಮಗೆ ಮೊಟ್ಟ ಮೊದಲವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಯಾಕಂದ್ರೆ ವೇದಿಕೆ ಮೇಲೆ ಇವತ್ತು ಎಲ್ಲರೂ ಕೂತಿದ್ರು ಅಪರೂಪ ನೋಡಿ ಎಲ್ಲಾ ಕಡೆ ಆಗ್ಬೇಕೆ ನಾನು ಬೇಕೆ ಅದಲ್ವಾ ಮುಳುಗಾಗಲ ವಿಚಾರಕ್ಕೆ ಬಂದಾಗ ನಾವು ಆತರ ದೇಶದ ರಾಜಕಾರಣ ಮಾಡೋದಿಲ್ಲ ಈ ಪಕ್ಕದ ಮಾಲೂರು ಶ್ರೀನಿವಾಸಪುರ ಕಂಡಂಗೆ ನಮ್ಮ ಮುಳುಬಾಗ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ದೇಶದ ರಾಜಕಾರಣ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ ಹೋಗೋದ್ರಿಂದ ಈಗ ನಮ್ಮ ಉಮಾಶಂಕರ್ ಅವ್ರು ಮಾತಾಡ್ತಾರೆ ತುಂಬಾ ಅದ್ಭುತವಾಗಿತ್ತು ಯಾಕಂದ್ರೆ ವ್ಯಕ್ತಿಗತೆಗೆ ನಾವು ಮರ್ಯಾದೆ ಕೊಡ್ಬೋದು ಯಾಕಂದ್ರೆ ನಾವು ಅಪೈಟಿಕ್ ಆಗಿರ್ಬೋದು ಕೊಡ್ಬೋದು ಅಂತ ದೊಡ್ಡ ಮಾತಾಡ್ತೇವೆ ಖಂಡಿತ ಈ ಒಂದು ಪಂಚಾಯತಿಗೆ ಬರ್ಬೇಕಾದ್ರೆ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಚಿನ್ನನಗೌಡ್ರು ಮೊದಲು ಪ್ರಧಾನರಾಗಿರ್ತಕ್ಕಂಥ ಚಿನ್ನನಗೌಡ್ರು ಹೌದು ಮೊದಲು ಪ್ರಧಾನರಾಗಿರ್ತಾರೆ ಚಿನ್ನನಗೌಡ್ರು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಆಗಿರ್ತಕ್ಕಂಥ ಚಿನ್ನನಗೌಡ್ರು ಗೊತ್ತಲ್ಲ ಚಿನ್ನನಗೌಡ್ರು ಆಮೇಲೆ ನಮ್ಮ ಜಯಮ್ ರೆಡ್ಡಿ ಅವರು ನಾನು ಹೇಳಬೇಕು ಯಾಕಂದ್ರೆ ನಮ್ಮ ತಾಲೂಕಿನ ಶಾಸಕರು ಈ ಊರಿಂದ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಈ ಊರಲ್ಲಿ ನಮ್ಮ ಜಯಮ್ ರೆಡ್ಡಿ ಇರ್ಬೋದು ವೆಂಕಟರಾಮ ಇರ್ಬೋದು ವೆಂಕಟಪ್ಪನವರು ಕೃಷ್ಣಪ್ಪನವರು ಪದಕಾಷ್ಠಿ ನಮಗೆ ಇದ್ದಿರ್ತಕ್ಕಂಥ ನಾಯಕರು ವೆಂಕಮುನಣ್ಣ ಅವೆಲ್ಲ ಬಿಟ್ಟೋದ್ರು ವೆಂಕಮುನಣ್ಣ ಇವರೆಲ್ಲ ಈ ಪಂಚಾಯತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಮಹನೀಯರು ಇವ್ರನ್ನ ನೆನೆಸ್ಕೊಬೇಕಂತ ದಿನ ಆದ್ರೆ ಮತ್ತೊಬ್ಬ ನಮ್ಮ ನಾಯಕರು ನಿಲ್ಕಡೆ ಕೊಟ್ಟರು ನಮ್ಮ ಅಗಲಿರ್ತಕ್ಕಂಥ ನಿಲ್ಕಡೆ ಕೊಟ್ಟರು ಈ ಪಂಚಾಯತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಇವರೆಲ್ಲ ಪ್ರಮುಖನ ಇವತ್ತು ನೆನೆಸ್ಕೊಂಡು ಇವತ್ತು ಸಾಕಷ್ಟು ಸವಾಲುಗಳನ್ನ ನಾನು ಮುಂದೆ ಇದ್ದಾರೆ ಅದು 2 ವರ್ಷ ಕಂಪ್ಲೀಟ್ ಆಗೋಯ್ತು ಹೇಗಾಯ್ತು ಅಂತ ಗೊತ್ತಿಲ್ಲ ಕಣ್ಮುಚ್ಚಿ ಕಣ್ತಾ ಇವಾಗ 2 ವರ್ಷ ಆಗೋಯ್ತು ಇನ್ನು 2 ವರ್ಷ ನಮ್ಮ ಸವಾಲು ಆದ್ರೂ ಕೂಡ ಈ ಗ್ರಾಮ ಪಂಚಾಯತ್ ಬರ್ಬೇಕಾದ್ರೆ ನನಗೆ ಎಲ್ಲಾ ಗ್ರಾಮ ಪಂಚಾಯತಿ ಕೂಡ ನಾನು ನನ್ನ ಅನುದಾನವನ್ನ 10-15 ಲಕ್ಷ ಆಗ್ತಾ ಇತ್ತು ಬಟ್ ಇವ್ರು ಮಾಡಿದ ಎಡವಟ್ಟು ಏನಂತಂದ್ರೆ ನನಗೆ ಗೊತ್ತಿದೆ ಪೂಜೆ ಮಾಡಿ ವಾಸ್ತವಾಂಶ ನನಗೆ ಗೊತ್ತಿಲ್ಲ ಪೂಜೆ ಮಾಡಿ ನನಗೆ ಗೊತ್ತಿಲ್ಲ ಬುದ್ಧಿ ಪೂಜೆ ಸೊ ಆಮೇಲೆ ಬುದ್ಧಿ ಪೂಜೆ ಆದ್ಮೇಲೆ ಅಂತ ಬಂದು ಇದು ಏನ್ ಮಾಡ್ರ ತಾಳಿ ಕಟ್ ಮಾಡಿ ಹೊಸ್ತಾಣ ಇದು ನಾನು ನನ್ನ ಪ್ರಾಣ ಯಾರು ಮುಚ್ಚಿಬಾರ್ದು ನಾನು ಹೇಳ್ಬಿಡ್ತೇನೆ ಸೊ ಅದರಿಂದ ಈ ಅದಾದ್ಮೇಲೆ ಮತ್ತೆ ಬಂದ್ರು ಅಣ್ಣ ತಪ್ಪ ಆಗ್ಬಿಟ್ಟಿದೆ ದೊಡ್ಡ ಫಂಕ್ಷನ್ ಇಟ್ಕೊಳ್ತೀವಿ ನಾಯ್ತು ಮಾಡ್ರಪ್ಪ ಸೊ ಅದಕ್ಕೆ ಇವತ್ತು ಹೈಟೆಕ್ ಅಂಗನವಾಡಿಗಳನ್ನ 5 ಅಂಗನವಾಡಿಗಳನ್ನ ತಂದಿದ್ದೆ ಒಂದು ಆಮ್ನಿಗೆ ಒಂದು MNS-ಗೆ ಒಂದೊಂದು ಹೋಬಳಿಗೆ 25 ಲಕ್ಷದಲ್ಲಿ ಹೈಟೆಕ್ ಅಂಗನವಾಡಿಗಳು ಹಾಕಿದ್ದೀನಿ MNS ಕೂಡ ಇವತ್ತು ಹಾಕಿ ಪೂಜೆ ಮಾಡಿ ನಂದು 20 ಲಕ್ಷದಲ್ಲಿ ಹೈಟೆಕ್ ಅಂಗನವಾಡಿ ಜಿಲ್ಲಾ ಪಂಚಾಯತಿಯಿಂದ 12 ಲಕ್ಷ ನರೇಗಾದಿಂದ 8 ಲಕ್ಷ 20 ಲಕ್ಷ ಅಮೌಂಟ್ ಹಾಕಿದ್ವಿ ಸೊ ನನ್ನ ಅನುದಾನವನ್ನ ಮೇಲೆ ಕಟ್ಟಲಿಕ್ಕೆ 15 ಲಕ್ಷ ರೂಪಾಯಿ ಅನುದಾನವನ್ನ ನಾನು ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ನಾನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಸೊ ಅದರಿಂದ ನನ್ನ ಇರ್ತಕ್ಕಂಥ ನನ್ನಲ್ಲಿ ಏನಿದೆ ಎಲ್ಲಾ ಕಡೆ ಹಂಚ್ಕೊಂತೀನಿ ನನ್ನ ಧರ್ಮ ನಾನು ಅಲ್ಲಿ ಓಟ್ ಬಂದಿಲ್ಲ ಇಲ್ಲಿ ಓಟ್ ಬಂದಿಲ್ಲ ಅಂತ ಕುಶಿಷ್ಟ ಬುದ್ಧಿ ನಾನು ಮಾಡೋದಿಲ್ಲ ಕುತೂಹಲ ರಾಜಕಾರಣ ನಾನು ಮಾಡೋದಿಲ್ಲ ಅದು ಖಂಡಿತ ನಾನು ಮಾಡೋದಿಲ್ಲ
ಸೊ MNH ಇಂದ ಮೇಲೆ ಗಣಿಗೆ 40 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. MNH ಇಂದ ಮೇಲೆ ಗಣಿಗೆ 40 ಲಕ್ಷ ರೂಪಾಯಿ ನಾನು ಅಮೌಂಟ್ ಹಾಕಿದ್ದೀನಿ. ಈಗ ಟೆಂಡರ್ ಆಗಿದೆ, ವರ್ಕ್ ಮಾಡಕ್ಕೆ ಬರ್ತಾರೆ. ಇದಾದ್ಮೇಲೆ ಗೊಟ್ಕುಂಟೆ ಮತ್ತು ರಾಮನಾಯಕಕೋಟೆವರೆಗೂ 25 ಲಕ್ಷ ಅಮೌಂಟ್ ಹಾಕಿದ್ದೀನಿ. 25 ಲಕ್ಷ ಅಮೌಂಟ್ ಹಾಕಿದ್ದೀನಿ. ಗೊಟ್ಕುಂಟೆಯಿಂದ ರಾಮನಾಯಕಕೋಟೆವರೆಗೂ 25 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ಒಂದು ಕಲಬುರಲ್ಲಿ ಐಮಾಸ್ ಇವಾಗ ಫಿಟ್ ಮಾಡಕ್ ಬರ್ತಾರೆ. ಐಮಾಸ್ ಪರಿಶಿಷ್ಟ ಜಾತಿಗೆ ಜಿಲ್ಲಾ ಪಂಚಾಯತಿಯಿಂದ ಐಮಾಸ್ ಒಂದು ಹಾಕೊಟ್ಟಿದ್ವಿ. ಅದು ನಾಳೆ ಫಿಟ್ ಮಾಡ್ಲಿಕ್ಕೆ ಬರ್ತಾರೆ. ಅದಾದ್ಮೇಲೆ ಪದಕಾಷ್ಟಿಗೆ ಒಂದು ಐಮಾಸ್ ಹಾಕಿದ್ದೀನಿ. ಅದಾದ್ಮೇಲೆ ಪದಕಾಷ್ಟಿಗೆ CC ಕಾಲೋನಿಯಲ್ಲಿ ಒಂದು ರಸ್ತೆ ವ್ಯವಸ್ಥೆ ಮಾಡಿದ್ವಿ. ಹಾಗೂ ಬೋರ್ವೆಲ್ ವ್ಯವಸ್ಥೆ ಮಾಡಿದ್ವಿ. ಬೋರ್ ಒಳ್ಳೆ ನೀರು ಬಿದ್ದಿದೆ, ಒಳ್ಳೆ 4 ಇಂಚು ನೀರು ಬಿದ್ದಿದೆ. ಅದಾದ್ಮೇಲೆ ಮೇಲಾಗಡೆ ಗೊಟ್ಕುಂಟೆಯಿಂದ 9 ಲಕ್ಷ ರೂಪಾಯಿ ರಸ್ತೆಗೆ ಹಾಕಿದ್ವಿ. 9 ಲಕ್ಷ ಮೇಲಾಗಡೆಯಿಂದ ಗೊಟ್ಕುಂಟೆಗೆ 9 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ವಿ. ಅದಾದ್ಮೇಲೆ ಐದಾಪುರದಿಂದ ಮತ್ತು ಮೇಲಾಗಡೆಗೆ ಶಾಲೆಗಳ ದುರಸ್ತಿಗೆ 5 ಲಕ್ಷ ಅಮೌಂಟ್ ಹಾಕಿದ್ವಿ. ಶಾಲೆಗಳಿಗೆ 5 ಲಕ್ಷ ಹಾಕಿದ್ವಿ. ಈಗಾಗಲೇ ನೀವೇನು ಹೇಳಿದ್ರಿ, ವೆಟರ್ನರಿಗೆ 3 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ವಿ. ರಿಪೇರಿ 3 ಲಕ್ಷ ಅಮೌಂಟ್ ಹಾಕಿದ್ವಿ. ಅಲ್ಲಿ ಇದ್ದಿದ್ದಷ್ಟು ಅಮೌಂಟ್ ಹಾಕಿದ್ವಿ. ಅದನ್ನ ರೆಡಿ ಮಾಡ್ತೀನಿ. ಮುಂದಿನ ದಿವಸ ನಾನು ಇದು ಮಾಡ್ತೀನಿ. ಇದಾದ್ಮೇಲೆ ನನ್ನೊಂದು ಆಸೆ ಇದೆ, MNH ಆ ಪಂಚಾಯತಿ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು, ಗ್ರಾಮ ವಿಕಾಸದಲ್ಲಿ ನಂಬರ್ 1 ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಹಾನೀರ್ತಕ್ಕಂಥ ಹುಟ್ಟಿರ್ತಕ್ಕಂಥ MNH ಪಂಚಾಯತಿಯನ್ನ ಇವತ್ತು JM ರೆಡ್ಡಿ ಸರ್ಕಾರ ಮಾಡ್ಬೇಕಂತ ಇಷ್ಟಪಟ್ಟಿದ್ದೀನಿ. ಇನ್ನು 23 ಲಕ್ಷದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹಾಕಿದ್ದೀನಿ. ಎಲ್ಲಿ ನಿಮ್ಮ ಬಸ್ ಸ್ಟ್ಯಾಂಡ್, ಲೈಟಿಂಗ್ ಬಸ್ ಸ್ಟ್ಯಾಂಡ್ ಹಾಕಿದ್ದೀನಿ. ಒಂದು ಐಮಾಸ್ ಲೈಟ್ ಹಾಕಿದ್ದೀನಿ ಸರ್ಕಲ್ ಅಲ್ಲಿ. ಆಗಲೇ ಮತ್ತೆ ಅದು ಕಟ್ಟಲಿಕ್ಕೆ ಒಂದು 5 ಲಕ್ಷ ಅಮೌಂಟ್ ಹಾಕಿ ಇದನ್ನ ರೆಡಿ ಮಾಡಿ ಆ ಸರ್ಕಲ್ಗೆ JM ರೆಡ್ಡಿ ಒಂದು ಹೆಸರು ಇರ್ಬೇಕಂತ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಯಾಕಂದ್ರೆ ನಾವು ಯಾವತ್ತೇ ಆದ್ರೂ ಕೂಡ ನಾವು ಮಹನೀಯರನ್ನ ಮರಿಬಾರ್ದು. ನಾವು ಇವತ್ತು ಬಿಟ್ಟೋಗಿರ್ತಕ್ಕಂಥ ಮಹನೀಯರನ್ನ ಮರಿಬಾರ್ದು. ಈಗಾಗಲೇ ಲೈಟಿಂಗ್, ಒಂದು ಬಸ್ ಸ್ಟ್ಯಾಂಡ್, ಒಂದು ಐಮಾಸ್, ಒಂದು ಕಟ್ಟೆ ಹಾಕಿ ವಿತಿನ್ ಜನವರಿ ಒಳಗಡೆ ವರ್ಕ್ ಸ್ಟಾರ್ಟ್ ಮಾಡಿ ಮುಂದಿನ 20 ನಮ್ಮ ಮಾರ್ಚ್ 31 ಒಳಗಡೆ ಅದಕ್ಕೆ JM ರೆಡ್ಡಿ ಅಂತ ಒಂದು ಸರ್ಕಲ್ ಇಟ್ಟು ಇಂಥ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತ ಬಂದಿದ್ದೀನಿ. ಈಗಾಗಲೇ ತಾವೇನು ಹೇಳಿದಿರಿ, ನಾನು ಬರ್ಕೊಂಡಿದ್ದೀನಿ. ಅನುದಾನದ ಆಧಾರದ ಮೇಲೆ ಖಂಡಿತವಾಗಿ ನಾನು ಮಾಡ್ಕೊಡ್ತೀನಿ. ನಾನು ಎಷ್ಟು ಬರುತ್ತೋ ಖಂಡಿತವಾಗ್ಲೂ ಅದನ್ನ ನಾನು ಪುಷ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಅವ್ರಂಗೆ ಇವ್ರಂಗೆ ಯಾವತ್ತೂ ಆ ಕೆಲಸ ಮಾಡೋದಿಲ್ಲ. ಆರೋಪ ಹೇಳಿದ್ರಿ, ಈಗಾಗಲೇ 10 ನೆನ್ನೆ ಲೀಸ್ಟ್ ಮಾಡಿಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ಮುಂಚೆ ಬಂದ್ರೆ ಖಂಡಿತವಾಗಿ ಒಂದು 3 ಹಾಕೊಡ್ತಾ ಇದ್ದೆ. ನೆಕ್ಸ್ಟ್ ಬರ್ತಕ್ಕಂಥ ಜನವರಿಗೆ ಒಂದು ಆರೋಪ 3 ಒಳಗಡೆ ಒಂದು ಆರೋಪ ಮಾರ್ಚ್ ಒಳಗೆ ಕಂಪ್ಲೀಟ್ ಮಾಡ್ಕೊಡ್ತೇನೆ. ಖಂಡಿತವಾಗ್ಲೂ ನಾನು ಕುಡಿಲಿಕ್ಕೆ, ನೀರ್ಲಿಕ್ಕೆ ಆದ್ಯತೆ ಕೊಡ್ತಾ ಇದ್ದೀನಿ, ಒಂದು ಶಾಲೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀನಿ. ಎಜುಕೇಶನ್ ಇಸ್ ಮೈನ್ ಇಂಪಾರ್ಟೆಂಟ್. ಅದಾದಕ್ಕಿಂತ ಮುಂಚೆ ನಾನು ಫಸ್ಟ್ ಸ್ಪೀಚ್ ಮಾಡಿದ್ದು MLA ಆಗಿಂತ ಮುಂಚೆ ನಾನು ತಾಯ್ದೂರಲ್ಲಿ ಸ್ಪೀಚ್ ಮಾಡಿದ್ದೀನಿ. ರೋಡ್ ತುಂಬಾ ಅಧ್ವಾನ ಆಗಿದೆ. ಇವತ್ತು ಕೇಂದ್ರ ಸರ್ಕಾರದ ಒಂದು ನಾನೊಂದು ಮಾತು ಹೇಳ್ತೀನಿ, ಯಾಕಂದ್ರೆ ದ್ವೇಷದ ರಾಜಕಾರಣ ಮುಳುಬಾಗ್ಲಲ್ಲಿ ಬೇಡ. ಎಲೆಕ್ಷನ್ ಬಂದಾಗ ಆ ಕಡೆ ನೀವು ಕಿತ್ತಾಡಿ, ಈ ಕಡೆ ನಾವು ಕಿತ್ತಾಡಿ. ನನ್ನೊಂದು ನಾನು ಕಾಪಾಡ್ತೀನಿ, ನಿಮ್ದು ನೀವು ಕಾಪಾಡ್ಬೇಕು. ಆದ್ರೆ ಸ್ವಾರ್ಥದ ಮನೋಭಾವ ಯಾವ ತಾಲೂಕಲ್ಲಿ ಬೆಳೀತದೆ ಆ ತಾಲೂಕು ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಅದಕ್ಕೆ ನಾವು ನಂದು ಹೇಳ್ಬೇಕು ಹೊರತು ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ಈ ಊರಲ್ಲಿ ಮಾಡೋದು ಬೇಡ. ಈ ಊರು ಮೂಡದ ಕಿರಣ ಫಸ್ಟ್ ಕಿರಣ ಬೀಳೋದು ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರಿಗೆ. ಇಲ್ಲಿಂದ ದೇವರ ನಾಡು ಅಂತ 9 ದೇವಸ್ಥಾನ ಇರ್ತಕ್ಕಂಥ ನಾಡು ನಮ್ದು. ಇದಕ್ಕೆ ಉತ್ತೇಜನ ಕೊಟ್ಟು ಪ್ರವಾಸೋದ್ಯಮವನ್ನ KSTC ಸೇರಿಸಿ ಒಂದು ದಿವಸ ಪ್ರವಾಸಕ್ಕೆ ಏನಾದ್ರು ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಬುಕ್ಲೆಟ್ ರೆಡಿ ಮಾಡ್ತಾ ಇದೀವಿ, ಒಂದು ಆಲ್ಬಮ್ ರೆಡಿ ಮಾಡ್ತಾ ಇದ್ವಿ. ಮಾರ್ಚ್ 31ನೇ ತಾರೀಕು ಬಿಟ್ಟು ಇಡೀ ಮುಳುಬಾಗಿಲನ್ನ ಭಾರತ ದೇಶಕ್ಕೆ ತೋರಿಸಲಿಕ್ಕೆ ಒಂದು ಆಲ್ಬಮ್ ರೆಡಿ ಮಾಡ್ತಾ ಇದ್ವಿ, ಶೂಟಿಂಗ್ ಮಾಡ್ತಾ ಇದೀವಿ. ಇಡೀ ಭಾರತ ದೇಶ ತೋರಿಸ್ಬೇಕು ಮುಳುಬಾಗಿಲು ಹಿಂಗಿದೆಯಾ, ಇಷ್ಟು ಚರಿತ್ರೆ ಇದೆ ಮುಳುಬಾಗಿಲು ಅಂತ ತೋರಿಸ್ಬೇಕಂತ ಕಾರ್ಯವನ್ನು ಆಗಾಗಲೇ ನಮ್ಮ ಬ್ಯಾಕ್ ಮಾಡ್ತಾ ಇದೆ ಅಂತ ಹೇಳ್ತಾ ಅಭಿವೃದ್ಧಿಗೆ ಒತ್ತು ಕೊಟ್ಟು, ಇಲ್ಲ ನಾನೇನೋ ಹಣ ಮಾಡ್ಲಿಕ್ಕೋ ಇಲ್ಲ ಇನ್ನೊಂದು ಮಾಡ್ಲಿಕ್ಕೋ ಮುಳುಬಾಗಿಲು ಬಂದಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆನ ಸೇವೆಯ ಪರಿವರ್ತನೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನನ್ನ ಹಣೆ ಬರ ಮುಂದೆ ಏನಾಗುತ್ತಂತ ಗೊತ್ತಿಲ್ಲ. ಯಾರ ಹಣೆ ಬರ್ದು ಯಾರಂತ ಯಾರು ಹೇಳಕ್ಕಾಗಲ್ಲ, ಆಯ್ತಲ್ವ. ಆದ್ರೆ ಇರಷ್ಟು ದಿವಸ ಒಳ್ಳೆ ಹೆಸರು ಮಾಡಿ, ಅಂತ ಮುಕ್ತ ಹೆಸರು ಮಾಡಿ, ನಾವೆಲ್ಲ ಸ್ವಾರ್ಥಕ್ಕೆ ಬೆಳೆದ್ರೆ ವಿಷಯ ಈ ಮುಳುಬಾಗಿಲು ಆಡಿರ್ತಕ್ಕಂಥ ಮಹನೀಯರು, ನಮ್ಮ ಸಿರಣ್ ಇರ್ಬೋದು, ವೆಂಕಟಪ್ಪ ಇರ್ಬೋದು, ನಮ್ಮ JM ರೆಡ್ಡಿ ಇರ್ಬೋದು, ಇಂಥ ಮಹನೀಯರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ, ಈಗಾಗಲೇ ಅವರು ಸೆಷನ್ಗೆ ಹೋಗ್ಬೇಕು, ನಾನು ಸೆಷನ್ಗೆ ಹೋಗ್ಬೇಕು, ಇನ್ನೂ 3 ಪ್ರೋಗ್ರಾಮ್ ಮುಗಿಸ್ ಹೋಗ್ಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಮಹನೀಯರು ಕೂಡ ಹೊಂದಿಸ್ತಾ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ 19 ತಾರೀಕು ಬಂದ ತಕ್ಷಣ 15 ತಕ್ಷಣ ನಮ್ಮ ವಿಶ್ವನಾಥ್ ರೆಡ್ಡಿ ಕೈಯಲ್ಲಿ ನಾನು ಸೂಚನೆ ಕಳಿಸ್ತೀನಿ, ನನ್ನ ಲೆಟರ್ ಕಳಿಸ್ತೀನಿ. ಅದನ್ನ ಮೇಲೆ ಚೌಡಿನ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ ನಮ್ಮದ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತುಕೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಹೊಂದಿಸ್ತಾ, ವಿಶೇಷವಾಗಿ ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನನ್ನ ವಿಶೇಷವಾಗಿ ನಿಮ್ಗೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಿ.